ಎಲ್ರಿಗೂ ನಮಸ್ಕಾರ, ಶುಭೋದಯ, ಸುಪ್ರಭಾತ, ಗುಡ್ ಮಾರ್ನಿಂಗ್. ಇವತ್ತಿನ ನ್ಯೂಸ್ ಹೈಲೈಟ್ಗೆ ಸ್ವಾಗತ. ಈ ವಿಡಿಯೋನ ಲೈಕ್ ಮಾಡಿ, ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲದೆ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಖ್ಯವಾದ ವಿಷಯಗಳನ್ನು ನೋಡ್ತಾ ಹೋಗೋಣ. ಮೊದಲನೇದು, ನಮ್ಮ ರಾಜ್ಯದಲ್ಲಿ ಕಬ್ಬಿನ ಬೆಲೆ ಕುಸಿತಾ ಇರೋದು ನಿಮಗೆಲ್ಲರಿಗೂ ಗೊತ್ತಿರಬಹುದು. ಆದರೆ ಅದರ ಜೊತೆ ಈಗ ಬೇರೆ ಬೇರೆ ಬೆಳೆಗಳು, ಉದಾಹರಣೆಗೆ ಮೆಕ್ಕೆಜೋಳ, ಈರುಳ್ಳಿ, ಭತ್ತದ ಬೆಲೆಗಳು ಸಹ ಕುಸಿತವನ್ನು ಕಾಣ್ತಾ ಇವೆ. ಮತ್ತು ಮೆಕ್ಕೆಜೋಳಕ್ಕೆ ಕೇಂದ್ರ ಸರ್ಕಾರ ಸುಮಾರು 2400 ಕನಿಷ್ಠ ಬೆಂಬಲ ಬೆಲೆಯನ್ನು ಕೊಟ್ಟಿತ್ತು, ನಿಗದಿಪಡಿಸಿತ್ತು. ಆದರೆ ಅದರ ಖರೀದಿ ಕೇಂದ್ರಗಳು ಇನ್ನೂ ಆರಂಭ ಆಗಿಲ್ಲ. ಮತ್ತು ಮಳೆಯಿಂದ ಆಗಿರುವಂಥ ಹಾನಿಯಿಂದ ಇಳುವರಿ ಆಲ್ರೆಡಿ ಕುಸಿತಾ ಇದೆ. ಮತ್ತು ಈರುಳ್ಳಿಗೆ ಕ್ವಿಂಟಲ್ಗೆ 200 ರೂಪಾಯಿಯಷ್ಟು ಕನಿಷ್ಠ ದರ ಸಿಗ್ತಾ ಇರೋದು ರೈತರಿಗೆ ದೊಡ್ಡ ಹೊಡೆತವನ್ನು ಕೊಡ್ತಾ ಇದೆ. ಇನ್ನು ಮುಂದಿನ ವಿಷಯ, ಕನ್ನಡ ಸಿನಿಮಾಗಳಿಗೆ ಸರ್ಕಾರದಿಂದಲೇ OTT ವೇದಿಕೆಯನ್ನು ಕಲ್ಪಿಸಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಇದರಿಂದಾಗಿ ಬೇರೆ ಬೇರೆ ದೊಡ್ಡ ದೊಡ್ಡ OTTಗಳಲ್ಲಿ ಎಲ್ಲ ಕನ್ನಡ ಫಿಲ್ಮ್ಗಳು ಸಿಕ್ಕೋದಿಲ್ಲ. ಫೇಮಸ್ ಫಿಲ್ಮ್ಗಳು ಮತ್ತು ಕೆಲವೊಂದು ಫಿಲ್ಮ್ಗಳಿಗೆ ಮಾತ್ರ ಅವಕಾಶ ಸಿಗ್ತಾ ಇದೆ. ಇದರಿಂದಾಗಿ ಕೆಲವೊಂದು ನಿರ್ಮಾಪಕರು, ಕಲಾವಿದರು, ತಂತ್ರಜ್ಞರಿಗೆ ಕಷ್ಟ ಆಗ್ತಾ ಇದೆ. ಹಾಗೆ ಮುಂದಿನ ವರ್ಷ ಸರ್ಕಾರದಿಂದಲೇ ಒಂದು OTT ವೇದಿಕೆಯನ್ನು ಪ್ರಾರಂಭಿಸೋದಕ್ಕೆ ನಿರ್ಧರಿಸಲಾಗಿದೆ ಅಂತ ಕಂಠೀರವ ಸ್ಟುಡಿಯೋಸ್ ನಿಯಮಿತ ಅಧ್ಯಕ್ಷ ಮೆಹಬೂಬ್ ಪಾಷಾ ಅವರು ತಿಳಿಸಿದ್ದಾರೆ. ಕಿದ್ವಾಯಿ ಸ್ಮಾರಕ ಗ್ರಂಥಿ ಸಂಸ್ಥೆ ಅಧ್ಯಯನ ಏನು ಹೇಳುತ್ತೆ ಅಂತಂದರೆ, ತಂಬಾಕು ಸೇವನೆಯಿಂದಾಗಿ ಕ್ಯಾನ್ಸರ್ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಒಟ್ಟು ಕ್ಯಾನ್ಸರ್ ಪೀಡಿತರಲ್ಲಿ 25% ತಂಬಾಕು ಉತ್ಪನ್ನಗಳ ವ್ಯಸನಿಗಳೇ ಆಗಿದ್ದಾರೆ. ಇದರಲ್ಲಿ ಪುರುಷರ ಪ್ರಮಾಣ 37% ಅಷ್ಟಿದೆ, ಮಹಿಳೆಯರ ಪ್ರಮಾಣ 15% ಇನ್ನು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಈಗ ಈ ವರ್ಷ ಮತ್ತು ಮುಂದಿನ ವರ್ಷದಿಂದ BSc ಅಗ್ರಿ ಮತ್ತು MSc ಅಗ್ರಿ ಕೃಷಿಯಲ್ಲಿ ಪದವಿ, ಸ್ನಾತಕೋತ್ತರ ಪದವಿ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಕೃತಕ ಬುದ್ಧಿಮತ್ತೆ, AI ಮತ್ತು ಮಷಿನ್ ಲರ್ನಿಂಗ್ ವಿಷಯವನ್ನು ಪರಿಚಯಿಸ್ತಾ ಇದೆ. ಅದಕ್ಕೋಸ್ಕರ ಸ್ಯಾಮ್ಸಂಗ್ ಮತ್ತು ಬೇರೆ ಬೇರೆ ವಿಶ್ವವಿದ್ಯಾಲಯಗಳ ಜೊತೆ ತರಬೇತಿಗೋಸ್ಕರ, ವಿಷಯಗಳನ್ನು ಬೋಧಿಸಲಿಕ್ಕೋಸ್ಕರ ಒಪ್ಪಂದಗಳನ್ನು ಮಾಡಿಕೊಂಡಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ AI ಅನ್ನೋದು ನಮ್ಮ ದೇಶದಲ್ಲೂ ಕೃಷಿ ಕ್ಷೇತ್ರದಲ್ಲಿ ಒಂದು ರೀತಿ ಚೆನ್ನಾಗಿ ಅಳವಡಿಕೆ ಆಗಬಹುದು ಅನ್ನುವಂಥ ನಿರೀಕ್ಷೆಯನ್ನು ಹುಟ್ಟಾಕಿದ್ದಾರೆ. ಇನ್ನು ಇವತ್ತಿನಿಂದ, ಗುರುವಾರದಿಂದ ಬಿಹಾರದಲ್ಲಿ ವಿಧಾನಸಭಾ ಚುನಾವಣೆಯ ಮೊದಲನೇ ಹಂತ ನಡೀತಾ ಇದೆ. ಬೇರೆ ಬೇರೆ ಪಕ್ಷದ ಅಭ್ಯರ್ಥಿಗಳಿದ್ದಾರೆ. ಇಂಡಿಯಾ ಕೂಟದ ಅಭ್ಯರ್ಥಿ ತೇಜಸ್ವಿ ಯಾದವ್, BJP ಸಾಮ್ರಾಟ್ ಚೌಧರಿ, ಹೀಗೆ ಹಲವಾರು ಪ್ರಮುಖರು ಕಣದಲ್ಲಿದ್ದಾರೆ. ಮತ್ತು ಶರಾವತಿ ಸಿಂಹಬಾಲದ ಮಕಾಕ್, ಈ ಒಂದು ಪ್ರಾಣಿಯ ಬಗ್ಗೆ ನೀವು ಕೇಳಿರಬಹುದು. ಎನ್ವೈರ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಬಹಳ ಇಂಪಾರ್ಟೆಂಟ್ ಆದ ಒಂದು ಪ್ರಾಣಿ, ಜೀವಿ ಇದು. ಈ ಅರಣ್ಯದ ಭೂಮಿಯನ್ನು ಬೇರೆ ಉದ್ದೇಶಗಳಿಗೋಸ್ಕರ ಬಳಸಲಿಕ್ಕಿರುವ ಪ್ರಸ್ತಾವನೆಯನ್ನು ರಾಜ್ಯದ ಅಂತಂದರೆ ವನ್ಯಜೀವಿ ಮಂಡಳಿ ಸ್ಥಾಯಿ ಸಮಿತಿ ರಾಜ್ಯದಿರುತ್ತೆ. ಅದನ್ನು ರಾಷ್ಟ್ರೀಯ ಮಟ್ಟದ ವನ್ಯಜೀವಿ ಮಂಡಳಿ, ನ್ಯಾಷನಲ್ ವೈಲ್ಡ್ ಲೈಫ್ ಬೋರ್ಡ್ ಅಂತ ಹೇಳ್ತೀವಲ್ವ, ಆ ಥರ ಅದಕ್ಕೆ ಅನುಮೋದನೆಗೋಸ್ಕರ ಕಳಿಸ್ಲಿಕ್ಕೆ ಈ ನಮ್ಮ ರಾಜ್ಯದ ಸ್ಥಾಯಿ ಸಮಿತಿ ಶಿಫಾರಸು ಮಾಡ್ತಾ ಇದೆ. FATF ಬಗ್ಗೆ ಎಲ್ಲಾದರೂ ಕೇಳಿರಬಹುದು ನೀವು, ಫೈನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸ್ ಅಂತ. ಇದು ಮನಿ ಲಾಂಡ್ರಿಂಗು, ಟೆರರ್ ಫಂಡಿಂಗು, ಇದಕ್ಕೆ ಸಂಬಂಧಪಟ್ಟ ಹಾಗೆ ನ್ಯೂಸಲ್ಲಿ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟ ಕ್ರಮಗಳನ್ನು ಕೈಗೊಳ್ಳುತ್ತೆ. ಅದು ಅಂತರ್ ಸರ್ಕಾರಿ ಸಂಸ್ಥೆ, ಇಂಟರ್ ಗೌರ್ಮೆಂಟಲ್ ಆರ್ಗನೈಸೇಷನ್. ಅದರಲ್ಲಿ ಹೊಸ ಫ್ರೇಮ್ವರ್ಕನ್ನು ಬಿಡುಗಡೆ ಮಾಡಿದೆ. ಅದು ಅಸೆಟ್ ರಿಕವರಿ ಗೈಡೆನ್ಸ್ ಆ್ಯಂಡ್ ಬೆಸ್ಟ್ ಪ್ರಾಕ್ಟೀಸಸ್ ಅಂತ. ಅದರಲ್ಲಿ ಅಪರಾಧಗಳ ವಿರುದ್ಧ ಈಗ ಆಸ್ತಿ ಇರುತ್ತಲ್ವ, ಅದನ್ನು ವಸೂಲಾತಿ ಮಾಡ್ಕೊಳ್ಳೋದು ಹೇಗೆ ಮತ್ತು ಹೇಗೆ ಅದನ್ನು ಬಲಪಡಿಸೋದು ಅನ್ನೋದರ ಸಂಬಂಧಪಟ್ಟ ಹಾಗೆ ಇರುವಂಥ ಫ್ರೇಮ್ವರ್ಕ್ ಅದು. ಇದರಲ್ಲಿ ಭಾರತವನ್ನು ಸಹ ಮೆನ್ಷನ್ ಮಾಡಿದೆ. ಭಾರತದ ED, ನಮ್ಮ ಜಾರಿ ನಿರ್ದೇಶನಾಲಯ ಅಂತ ಕರಿತೀವಲ್ವ, ಅದು ED ಹೇಗೆ ಪ್ರಕರಣಗಳನ್ನು ನಿಭಾಯಿಸುತ್ತೆ, ಅದು ಒಳ್ಳೆಯ ಕ್ರಮ ಅಂತ, ಉತ್ತಮ ಮಾದರಿ ಅಂತ ಉಲ್ಲೇಖ ಮಾಡಿದ್ದಾರೆ. ಇನ್ನು ಚೀನಾ ಮತ್ತು US ಮೊದಲು ತುಂಬ ಟ್ಯಾರಿಫ್ಗಳನ್ನು ಹಾಕ್ಕೊಳ್ತಾ ಇದ್ದರು. ಈಗ ಕಳೆದ ವಾರ ಶಿ ಜಿನ್ಪಿಂಗ್ ಮತ್ತು ಡೊನಾಲ್ಡ್ ಟ್ರಂಪ್ ಅವರ ನಡುವೆ ಮಾತುಕತೆ ನಡೆದ ಮೇಲೆ ಆ ಎಕ್ಸ್ಟೆನ್ಷನ್ ಆಗಿರುವಂತಹ ಅಡಿಷ್ನಲ್ ಟ್ಯಾರಿಫನ್ನು ಈಗ ಸಸ್ಪೆಂಡ್ ಮಾಡ್ತಾ ಇದ್ದಾರೆ. ಹೆಚ್ಚುವರಿ ಸುಂಕಗಳನ್ನು ಅಮಾನತು ಮಾಡ್ತಾ ಇದ್ದಾರೆ. ಚೀನಾ ಏನು ಮಾಡ್ತಾ ಇದೆ, ಅಮೆರಿಕದ ಉತ್ಪನ್ನಗಳ ಮೇಲಿನ ಹೆಚ್ಚುವರಿ ಸುಂಕವನ್ನು ಅಮಾನತಿನಲ್ಲಿಡ್ತಾ ಇದೆ. ನವೆಂಬರ್ 10ರಿಂದ ಜಾರಿಗೆ ಬರೋ ಥರ ಮೊದಲು 24% ಸುಂಕ ಇರೋದು, ಈಗ ಕೇವಲ 10% ಸುಂಕ ಮಾತ್ರ ಮುಂದುವರಿತಾ ಇದೆ. ಮತ್ತು ಅಮೆರಿಕ ರಷ್ಯಾದಿಂದ ಆಯಿಲ್ ಖರೀದಿ ಮಾಡಬಾರ್ದು ಅಂತ ತುಂಬ ಕಡೆ ಹೇಳ್ತಾ ಇದೆ. ಭಾರತ ಸಹ ಅದನ್ನು ನಿಲ್ಲಿಸುತ್ತೆ ಅಂತ ಸಹ ಟ್ರಂಪ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮೊದಲೇ. ಈಗ ಅಮೆರಿಕ ಏನು ಮಾಡಿದೆ, ರಷ್ಯಾದ ರಾಸ್ನೆಫ್ಟ್ ಮತ್ತು ಲುಕಾಯಿಲ್ ಕಂಪ್ನಿಗಳ ಮೇಲೆ ನಿರ್ಬಂಧಗಳನ್ನು ವಿಧಿಸಿರೋದ್ರಿಂದ ಭಾರತದ ತೈಲ ಆಮದಿನ ಮೇಲೆ ಇದು ಆಗಬಹುದು. ಭಾರತದ ಎಷ್ಟೋ ತೈಲ ಕಂಪ್ನಿಗಳು ರಷ್ಯಾದಿಂದ ಕಚ್ಚಾ ತೈಲವನ್ನು ನೇರವಾಗಿ ಆಮದು ಮಾಡ್ಕೊಳ್ಳೋದನ್ನು ನಿಲ್ಲಿಸಬಹುದು. ಆದರೆ ಆ ಥರ ಕಂಪ್ಲೀಟಾಗಿ ನಿಲ್ಲೋದಿಲ್ಲ.
2026 ಆರಂಭದಿಂದ ಇಂಟರ್ಮೀಡಿಯರೀಸ್ ಮಧ್ಯವರ್ತಿಗಳ ಸಹಾಯದಿಂದ ಅಥವಾ ಪರ್ಯಾಯ ವ್ಯಾಪಾರ ಮಾರ್ಗಗಳ ಮೂಲಕ ಮತ್ತೆ ಆಮದು ಹೆಚ್ಚಾಗುವ ಸಾಧ್ಯತೆ ಸಹ ಇದೆ. ಹಾಗಾಗಿ ಒಂದ್ಸರಿ ನಿಂತಾ ಇದೆ ಅಂತ ಅನಿಸಬಹುದು, ಆದರೆ ಮತ್ತೆ ಅದು ಮುಂದುವರಿಬಹುದು. ಇನ್ನು ಮಹಾರಾಷ್ಟ್ರ, ಎಲಾನ್ ಮಸ್ಕ್ ಅವರ ಕಂಪ್ನಿ ಸ್ಟಾರ್ಲಿಂಕ್, ಅದರ ಜೊತೆ ಉಪಗ್ರಹ ಆಧಾರಿತ ಇಂಟರ್ನೆಟ್ ಸೇವೆ ಒದಗಿಸುವ ಕಂಪ್ನಿ ಅದು. ಅದರ ಜೊತೆ ಮಹಾರಾಷ್ಟ್ರ ಸರ್ಕಾರ ಒಪ್ಪಂದ ಮಾಡಿಕೊಂಡಿದೆ. ಸ್ಟಾರ್ಲಿಂಕ್ನಿಂದಾಗಿ ಬೇರೆ ಬೇರೆ ಸರ್ಕಾರಿ ಸಂಸ್ಥೆಗಳು, ಗ್ರಾಮೀಣ ಪ್ರದೇಶಗಳು, ಕುಗ್ರಾಮಗಳಿಗೂ ಸಹ ಇಂಟರ್ನೆಟ್ ಸೇವೆಯನ್ನು ಒದಗಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಮಹಾರಾಷ್ಟ್ರ ಇಂಥ ಸ್ಟಾರ್ಲಿಂಕ್ ಜೊತೆ ಒಪ್ಪಂದ ಮಾಡಿಕೊಂಡ ದೇಶದ ಮೊದಲ ರಾಜ್ಯ. ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋನ ಲೈಕ್ ಮಾಡಿ. ಸ್ಟೇ ಹೆಲ್ದಿ, ಸ್ಟೇ ಫ್ಯಾಂಟಾಸ್ಟಿಕ್.